ದಲಿತರ ಹೋರಾಟಕ್ಕೆ. ಗೋವಿಂದಾನಂದ ಸರಸ್ವತಿ ಬಂಧನಕ್ಕೆ ಆಗ್ರಹ. ರೈತ ಸಂಘಟನೆ, ದಲಿತ ಸಂಘಟನೆ, ಮಹಿಳಾ ಸಂಘಟನೆಗಳಿಂದ ಪ್ರತಿಭಟನೆ. ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರೈತ ಸಂಘ, ಹಸಿರು ಸೇನೆ, ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಮಹಿಳಾ ಸಂಘಟನೆಗಳ ಪದಾಧಿಕಾರಿಗಳು ಅಂಜನಾದ್ರಿ ಪರ್ವತದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಲಕ್ಕಡಿ ದಾಸ್ ಬಾಬಾ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಹೋರಾಟಗಾರರು ಹಲವು ವರ್ಷಗಳಿಂದ ಶಾಂತಿಯುತವಾಗಿ ನಡೆಯುತ್ತಿದ್ದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾರಿ ಅಧಿಕಾರಿಗಳು ಅನಾವಶ್ಯಕವಾಗಿ ಅಡ್ಡಿಪಡಿಸಿದ್ದು ಭಕ್ತರಲ್ಲಿ ಆಕ್ರೋಶ ಉಂಟಾಗಿದೆ ಎಂದು ಹೇಳಿದರು. ಅಂಜನಾದ್ರಿ ಪರ್ವತದ ಅಭಿವೃದ್ಧಿ ಹೆಸರಿನಲ್ಲಿ ಗೋವಿಂದಾನಂದ ಸರಸ್ವತಿ ಸ್ವಾಮಿ ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಈ ಕುರಿತು ಸಂಪೂರ್ಣ ತನಿಖೆ ನಡೆಸಬೇಕು ಮತ್ತು ದಲಿತರ ಮೇಲೆ ದೌರ್ಜನ್ಯ ಮಾಡಿರುವಂತಹ ಗೋವಿಂದಾನಂದ ಸರಸ್ವತಿ ಸ್ವಾಮಿಯನ್ನು ಕೂಡ ಬಂಧಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಧಾರ್ಮಿಕ ಪರಂಪರೆ ಹಾಗೂ ಭಕ್ತರ ಹಕ್ಕುಗಳನ್ನು ಕಾಪಾಡುವಲ್ಲಿ ಆಡಳಿತ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟಗಾರರಾದ ಶರಣಪ್ಪ ದೊಡ್ಡಮನಿ, ಹಂಪೇಶ್ ಹರಿಗೋಲು, ಕೆ. ಕಾವ್ಯ ಮಾತನಾಡಿ, 2 ದಶಕಗಳಿಂದ ನಡೆದು ಬರುತ್ತಿದ್ದ ಲಕ್ಕಡಿ ದಾಸ್ ಬಾಬಾ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಅವಕಾಶ ನೀಡದಿರುವುದಕ್ಕೆ ಭ್ರಷ್ಟಾಧಿಕಾರಿಗಳೇ ಕಾರಣ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಿದ ಅಧಿಕಾರಿಗಳನ್ನು ತಕ್ಷಣ ಅಮಾನತು ಮಾಡಬೇಕು. ಅಂಜನಾದ್ರಿ ಪರ್ವತದ ಹೆಸರಿನಲ್ಲಿ ಹಣ ಸಂಗ್ರಹ ಮಾಡುತ್ತಿರುವ ಗೋವಿಂದಾನಂದ ಸರಸ್ವತಿ ಸ್ವಾಮಿಯನ್ನ ಕೂಡಲೇ ಬಂಧಿಸಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯ ನಂತರ ತಾಲೂಕು ಆಡಳಿತಕ್ಕೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ದೊಡ್ಡಮನಿ, ಹಂಪೇಶ್ ಹರಿಗೋಲ್, ಕೆ. ಕಾವ್ಯ, ದುರ್ಗಮ್ಮ, ಲಕ್ಷ್ಮೀದೇವಿ, ಗೀತಾಂಜಲಿ, ಹುಲಗಪ್ಪ, ಕಮಲಾಪುರ್, ಅಮರೇಶ್, ಸಿಂಗನಾಳ್, ದುರ್ಗಪ್ಪ, ಹೊಸಳ್ಳಿ, ವೆಂಕೋಪ್ ಸೇರಿದಂತೆ ಅನೇಕ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಬೆಟ್ಟದಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ಸೇರಿರೋರು ಕಾರಣವೇನೆಂದರೆ, ಮೊನ್ನೆ ದಿನ ಯುಗಾದಿ ಪಾಡ್ಯದಂದು ಲಕ್ಕಡದಾಸ್ ಬಾಬಾ ಅವರ ಒಂದು ಪುಣ್ಯತಿಥಿಯನ್ನು ಆಚರಿಸಬೇಕಾದಂಥ ಒಂದು ಹೈದರಾಬಾದ್ ಕಡೆಯಿಂದ ಆಗಿರ್ಬೋದು, ಉತ್ತರ ಕರ್ನಾಟಕ, ಉತ್ತರ ಭಾರತದಿಂದ ಆಗಿರ್ಬೋದು, ರಾಜಸ್ಥಾನದಿಂದ ಆಗಿರ್ಬೋದು, ಅಲ್ಲಿಂದ ಬಂದಂಥ ಭಕ್ತಾದಿಗಳು 40 ವರ್ಷದಿಂದ ಲಕ್ಕಡದಾಸ್ ಬಾಬಾ ಅವರ ಪುಣ್ಯ ಇದನ್ನ ಆಚರಿಸ್ಕೊಂತ ಬಂದಿರ್ತಾರೆ. ಆದರೆ ಅವತ್ತಿನ ದಿನ ಅವರಿಗೆ ಪೂಜೆ ಮಾಡೋದಕ್ಕೆ ಆಸ್ಪದ ಮಾಡಿಕೊಡ್ಲಾರ್ದಂಥ ಈ ದತ್ತ ಇಲಾಖೆ ವಿರುದ್ಧ ಧಿಕ್ಕಾರ ಹೇಳ್ತಾ ಈ ಒಂದು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಇಲ್ಲಿಂದ ಒಂದು ಅಂಜನಾದ್ರಿ ಬೆಟ್ಟದ ಬಗ್ಗೆ ಏನು ಅನ್ಕೊಂಡಾರಂತಾನೆ ಗೊತ್ತಾಗೋಲ್ದು, ಈ ಭಕ್ತರ ಬಗ್ಗೆ ಏನು ಅನ್ಕೊಂಡಾರಂತಾನೆ ಗೊತ್ತಾಗ್ತಾ ಇಲ್ಲ. ಈ ಭಕ್ತರನ್ನ ಈ ಅಂಜನಾದ್ರಿ ಬೆಟ್ಟಕ್ಕೆ ಬರಂಗ ಹೋಗಂಗ ಮಾಡಿರ್ತಕ್ಕಂಥ ವಿದ್ಯಾದಾಸ ಬಾಬಾ ಅವರ ವಿರುದ್ಧ ಕೂಡ ಒಂದು ಅವಹೇಳನಕಾರಿ, ಒಂದು ಸುಮ್ಮನೆ ಜಗಳ ಸೃಷ್ಟಿ ಆಗಬೇಕು. ಇಲ್ಲಿಂದ ವಿದ್ಯಾದಾಸ ಬಾಬಾ ಅವ್ರನ್ನ ಧಿಕ್ಕಾರಗೊಳಿಸ್ಬೇಕು ಅಂತಂದೇಳಿ ತಾವು ದಿನಕ್ಕೊಂದು ಸಮಸ್ಯೆಯನ್ನ ಉದ್ಭವ ಮಾಡ್ತಕ್ಕಂಥ ಈ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಈ ಒಂದು ಲಕ್ಕಡದಾಸ್ ಬಾಬಾ ಅವರ ಒಂದು ತಿಥಿಯನ್ನು ಆಚರಿಸಕ್ಕೆ ಬಿಡಲಾರ್ದಂಗ ಮಾಡಿ ಅವತ್ತಿನ ದಿನ ಬಂದಂಥ ಭಕ್ತಾದಿಗಳಿಗೆ 5 ಲಕ್ಷ ಕೊಟ್ರೆ ಇಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ನಿಮಗೆ ಉಳ್ಕೊಳಕ್ ಸ್ಥಾನ ಐತಿ, ಇಲ್ಲಾಂದ್ರೆ ಇಲ್ಲ, ನೀವು ಪೂಜೆ ಕೈ ಮುಗಿತಿರ್ಬೇಕು, ಹೋಗ್ತಿರ್ಬೇಕು ಅಂತಂದು ಹೇಳಿ ಅಂಜಿಸೋದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥ 30-40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಂಥ ಅಜ್ಜ, ಮುತ್ತಜ್ಜ, ಮೊಮ್ಮಕ್ಕಳಿಂದನೂ ಅವ್ರನ್ನ ಯಾವದ ಒಂದು ಎಲ್ಲೋ ಇಂದ ಬಂದಂಥ ಒಂದು ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅವರು ಸುಮ್ಮನೆ ಅಲ್ಲಿ ಕೆಲಸ ಮಾಡೋಂಥವ್ರ ವಿರುದ್ಧವಾಗಿ ಜಗಳ ತೆಗೆದು ಅವ್ರ ಮೇಲೆ ಗುರುಜಿನೇ ಹಿಡಿದು ಇನ್ನು ಉಳ್ಕ್ಯದಂಥವ್ರು ಇಲ್ಲಿ ಗುರುಜಿ ಸಾತಿಗಿರೋಂಥ ಎಲ್ಲ ಒಂದು ಕಾರ್ಯಗಳನ್ನು ನಿರ್ವಹಿಸಕ್ಕಂಥ ಕೆಲಸ ಮಾಡೋಂಥವ್ರನ್ನ ಅಂಜನಾದ್ರಿ ಬೆಟ್ಟದಿಂದ ಕೆಳಗಿಳಿಸುವಂಥ ಕೆಲಸ ಮಾಡಿದೆ. ಇವತ್ತು ಕೆಲಸ ಮಾಡೋದ್ರ ಜೊತೆಗೆ ಅಮಾಯಕರನ್ನ ಜೈಲಿಗೆ ಹಾಕಂತ ಕೆಲಸನೂ ಮಾಡಿದೆ. ಈಗ ಅಲ್ಲಿಂದ ಇವತ್ತು ವಿದ್ಯಾದಾಸ್ ಬಾಬಾ ಅವ್ರಿಗೂ ಕೂಡ ಭಾಳ ಒಂದು ಮನಸ್ಸು ನೋವಾಗಂತ ಕೆಲಸ ಈ ಒಂದು ಜಿಲ್ಲಾಡಳಿತ, ತಾಲೂಕು ಆಡಳಿತ, ದತ್ತ ಇಲಾಖೆಯವರು ಮಾಡಿದ್ದಾರೆ. ಆದರೆ ಇವತ್ತು ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅವರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಗಿದ್ರೂ ಸಹ ಇವತ್ತು ಅದನ್ನು ಅರೆಸ್ಟ್ ಮಾಡೋಂಥ ಕೆಲಸ ಈ ಜಿಲ್ಲಾಡಳಿತನೂ ಮಾಡ್ತಾ ಇಲ್ಲ, ಪೊಲೀಸ್ ಇಲಾಖೆನೂ ಮಾಡ್ತಾ ಇಲ್ಲ. ನಮಗೆ ಭಾಳ ಬೇಜಾರದ ಸಂಗತಿ ಆಗಿದೆ. ಆದರೆ ಇಲ್ಲಿ
ಒಂದು ನೀರಿಂದು ಊಟದ್ದು ಒಂದು ಮೊದಲಿದ್ದ ಇರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ವಿದ್ಯಾದಾಸ್ ಬಾಬು ಅವ್ರನ್ನ ಕಡೆಗಣಿಸಿ ಇವತ್ತು ತಾವು ತಗೊಂಡರ ದತ್ತ ಇಲಾಖೆ ಅದು ಈಗ ಒಂದು 8 ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಅಂದ್ರೆ ಇನ್ನು ಮುಂದಾದ್ರೂ ಅವರು ಇನ್ನು ಹೆಚ್ಚೆಚ್ಚಿಗೆ ಇಲ್ಲಿ ಬಂದಂತ ಆದಾಯದಿಂದ ಬೇಕಾದಂಗೆ ಮಾಡ್ಬೋದಿತ್ತು. ಯಾವುದೇ ರೀತಿ ಒಂದು ಕಿಂಚಿಷ್ಟು ಕೂಡ ಸೌಲಭ್ಯಗಳು ಒದಗಿಸ್ಕೊಟ್ಟಿಲ್ಲ. ಇವತ್ತು ಇದು ಕುತಂತ್ರದಿಂದ ಆದಾಯನಷ್ಟೇ ನೋಡ್ತಾ ಇದೆ ಹೊರತಾಗಿ ಭಕ್ತಾದಿಗಳು ಸಮಸ್ಯೆಗಳು ನೋಡ್ತಾ ಇಲ್ಲ. ಗುಡ್ಡ ಬೆಳವಣಿಗೆ ಅಂಜನಾದ್ರಿ ಬೆಳಿಬೇಕನ್ನೋ ಒಂದು ಉತ್ಸಾಹ ಕೂಡ ಇಲ್ಲ. ಇದು ಜಿಲ್ಲಾ ಆಡಳಿತಕ್ಕೆ ಎಷ್ಟು ಚೀಮಾರಿ ಹಾಕಿದ್ರು ಇವತ್ತೇನು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಹಿಂದೆ ಈ ಕಳೆದ 3 ದಿನಗಳಿಂದ ಲಕ್ಕಡದಾಸ್ ಬಾಬು ಅವರ ಪುಣ್ಯ ಸ್ಮರಣೆ ಸುಮಾರು 88, 89ರಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಆದ್ರ ಅನ್ನ ಪ್ರಸಾದಕ್ಕೆ ಪ್ರತಿ ವರ್ಷ ಕೂಡ ವಿದ್ಯಾದಾಸ್ ಬಾಬು ಅವರು ಮತ್ತು ನಾನಾ ರಾಜ್ಯಗಳಿಂದ ಬಂದಿರತಕ್ಕಂಥ ಭಕ್ತರು ಪ್ರಸಾದ ವ್ಯವಸ್ಥೆಗೆ ಇವತ್ತು ಅಡ್ಡಿ ಆಗಿರ್ತಕ್ಕಂಥ ಈ ಒಂದು ಇಲಾಖೆಯವರು ಮತ್ತು ಇಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು. ಹಾಗಾಗಿ ಇವತ್ತು ನಮ್ಮ ನಾಡಿನಲ್ಲಿ ಅನ್ನ ಬೆಳೆದು ದೇಶ ವಿದೇಶಕ್ಕೆ ಕೊಡ್ತಾ ಇದ್ದೀವಿ. ಆದರೆ ಈ ಒಂದು ಭಂಗ ಮಾಡಿರ್ತಕ್ಕಂಥ ನಿಮ್ಮೆಲ್ಲ ಅಧಿಕಾರಿಗಳ ವಿರುದ್ಧ ಇವತ್ತೇನು ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಯಾವತ್ತು ಅನ್ನ ಪ್ರಸಾದಕ್ಕೆ ನೀವು ಧಕ್ಕೆ ತರುವಂಥ ಕೆಲಸ ಏನಾದರೂ ಆದರೆ ಮುಂಬರುವ ದಿನಗಳಲ್ಲಿ ಇಡೀ ನಾಡಿನ ಉದ್ದಗಲಕ್ಕೂ ಕೂಡ ಎಲ್ಲ ಭಕ್ತರು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಪ್ರಮುಖ ನಾಯಕರು ಮತ್ತು ಮಹಿಳೆಯರು ಕೂಡ ಮಾತಾಡೋರಿದ್ದಾರೆ. ಈ ಒಂದು ವಿಷಯವನ್ನು ಈಗ ದಲಿತ ಹೋರಾಟಗಾರರಾಗಿರ್ತಕ್ಕಂಥ ಹಂಪೇಶ್ ಅರ್ಗಲ್ ಅವರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಜಿಲ್ಲೆಯ ನಾನಾ ಭಾಗದಿಂದ ಬಂದಿರತಕ್ಕಂಥ ಆಂಜನೇಯಾದ್ರಿ ಭಕ್ತರ ಈ ಒಂದು ಹಿಂದೂ ಸನಾತನ ಧರ್ಮವನ್ನು ಕಾಪಾಡುವ ನಿಟ್ಟಿನಲ್ಲಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫಲವಾಗಿದೆ. ಏಕೆಂದರೆ ಇವತ್ತೇನು ನಾಡಿನ ಮತ್ತು ದೇಶ ವಿದೇಶಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ಈ ಆಂಜನೇಯಾದ್ರಿ ಬೆಟ್ಟ ಕಳೆದ 140 ವರ್ಷಗಳಿಂದ ಸುಮಾರು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥ ಲಕ್ಕಡದಾಸ್ ಬಾಬು ಮತ್ತು ವಿದ್ಯಾದಾಸ್ ಬಾಬೂಜಿ ಅವರ ಒಂದು ಶ್ರಮದಿಂದ ಇವತ್ತೇನು ಸರ್ಕಾರ ಇವತ್ತು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಸಾರ್ವಜನಿಕರಿಗೆ ಬಂದಂಥವರಿಗೆ ವಸತಿ ವಿಫಲ ಆಗಿರ್ತಕ್ಕಂಥದ್ದು. ತ್ರಿಕಾಲ ಪೂಜೆ ಆಗಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಹಾಗಾಗಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಪ್ರಸಾದ ಮಾಡಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಆದರೂ ಕೂಡ ಕೇವಲ 1 ತಾಸು ಮಾತ್ರ ಇವತ್ತು ಪ್ರಸಾದವನ್ನು ನಡೆಸ್ತಕ್ಕಂಥದ್ದು ಜಿಲ್ಲಾಡಳಿತ ಆಗ್ತಾ ಇದೆ. ಹಾಗಾಗಿ ಪ್ರತಿ ತಿಂಗಳು ಈಗೇನೋ ನಮ್ಮ ಕಾಣಿಕೆ ಹುಂಡಿಯಲ್ಲಿ ಬೀಳ್ತಕ್ಕಂಥದ್ದು 35 ಲಕ್ಷ ರೂಪಾಯಿ, ಸುಮಾರು ಪ್ರತಿ ವರ್ಷಕ್ಕೂ 4-5 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಯಾಕಂದ್ರೆ ನಾಡಿನ ಉದ್ದಗಲಕ್ಕೂ ಆಂಜನೇಯಾದ್ರಿ ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಯಾಕಂದ್ರೆ ಬಂದಿರತಕ್ಕಂಥ ಭಕ್ತರಿಗೆ ಇವತ್ತು ವಸತಿ ವಿಫಲವಾಗಿರ್ತಕ್ಕಂಥದ್ದು, ಶುದ್ಧವಾದ ಫಿಲ್ಟರ್ ನೀರು ಕೂಡ ಮೇಲ್ಗಡೆ ಇಲ್ಲ. ಇಲ್ಲಿ ಮಿನಿ ಉಪ ಆರೋಗ್ಯ ಕೇಂದ್ರವನ್ನು ತೆಗಿಬೇಕು ಎತ್ತುವಾಗ, ಮತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ, ಅಂಗವಿಕಲರಿಗೆ ಮತ್ತು ಮಕ್ಕಳಿಗೆ ಕೂಡ ತೊಂದರೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಚಿಕಿತ್ಸೆ ಕೊಡೋದಕ್ಕೆ ನಾವು ಉಪಕೇಂದ್ರವನ್ನು ತೆಗೆರಿ ಅಂತ ಹೇಳಿದ್ದೀವಿ. ಅದು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಇಂಥ ಹೋರಾಟಗಳನ್ನು ನಡೆದಂಥ ಸಂದರ್ಭದಲ್ಲೇ ಗುಳಿಗೆ, ಟಾನಿಕ್ ಮತ್ತು ಔಷಧಗಳನ್ನು ಮಾತ್ರ ಇವತ್ತು ಒಂದು ಟೇಬಲ್ ಮೇಲೆ ಇಟ್ಟು ನಡೆಸುವಂಥದ್ದಾಗ್ತಾ ಇದೆ. ಹಾಗಾಗಿ ಇವತ್ತೇನು ಸರ್ಕಾರಕ್ಕೆ ನಾವು ಹೇಳ್ತಕ್ಕಂಥದ್ದಿಷ್ಟೇ, ಈ ಭಾಗದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಈ ಒಂದು ಐತಿಹಾಸಿಕ ಇವತ್ತು ವಿಜಯನಗರ ಸಾಮ್ರಾಜ್ಯದ ಮತ್ತು ಕಿಷ್ಕಿಂಧ ಸಾಮ್ರಾಜ್ಯದ ಅಧಿಪತಿಯಾಗಿರ್ತಕ್ಕಂಥ ಈ ಆಂಜನೇಯಾದ್ರಿ ಬೆಟ್ಟ ದೇಶ ವಿದೇಶಕ್ಕೆ ಪ್ರಖ್ಯಾತಿಯಾಗಿದೆ. ನೀವು ಸರ್ಕಾರದಿಂದ ಎಲ್ಲವನ್ನು ಸವಲತ್ತು ಮಾಡ್ತೀವಿ ಅಂತೇಳಿ ಸುಮಾರು ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರ ಹುಂಡಿಗೆ ಹೋಗ್ತಾ ಇದೆ. ಆದರೂ ಕೂಡ ಇವತ್ತೇನು ರಾಜ್ಯದ ಬಜೆಟು 4,48,000 ಕೋಟಿ ಇವತ್ತೇನು ರಾಜ್ಯದ ಬಜೆಟ್ ಐತೆ. ಹಾಗಾಗಿ ಆ ಬಜೆಟ್ಗೆ ಈ ಒಂದು ಆಂಜನೇಯಾದ್ರಿ ದುಡ್ಡು ಕೂಡ ಆ ಬಜೆಟಿನಲ್ಲಿದೆ. ಹಾಗಾಗಿ ಈ ಭಾಗಕ್ಕೆ ಬಂದಿರತಕ್ಕಂಥ ಭಕ್ತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರ ನಡಿಬೇಕಾಗಿದೆ. ಆಮೇಲೆ ಒಂದು ಕಡೆ ಇವತ್ತೇನು ಸಂಸತ್ ಭವನದಲ್ಲಿ ಚರ್ಚೆ ಆಗ್ತಾ ಇದೆ, ಒಂದು ಕಡೆ ವಿಧಾನಸೌಧದಲ್ಲಿ ಚರ್ಚೆ ಆಗ್ತಾ ಇದೆ.
ಪ್ರತಿ ವರ್ಷ ಕೂಡ ಬಜೆಟಿನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಈ ಒಂದು ಡೆವಲಪ್ಮೆಂಟ್ಗೆ ಇಡ್ತಾ ಇದೆ. ಆದರೆ ಬರೀ ಪೇಪರ್ನಲ್ಲಿ ಆಗಿದೆ ಹೊರತು ಇಲ್ಲಿಗೆ ಇವತ್ತು ವೃದ್ಧ ಮತ್ತು ಮಕ್ಕಳಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ರೂಪಾಯಿ ಹಾಕ್ತು ಅಂತ ಹೇಳಿದ್ರೆ ಅದು ಕೂಡ ಆಗಿಲ್ಲ. ಇಲ್ಲಿ ಪ್ರಸಾದ ಭವನವನ್ನು ಕಟ್ತು ಅಂತ ಹೇಳಿದ್ರೆ ಅದು ಕೂಡ ಆಗಿಲ್ಲ. ಇಲ್ಲಿ ಸುಂದರವಾದ ಪಾಠಶಾಲೆಗಳನ್ನು ಮಾಡ್ತೀವಿ ಅದು ಕೂಡ ಆಗಿಲ್ಲ. ಹಾಗಾಗಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತೇಳಿ ಇವತ್ತು ಒತ್ತಾಯವನ್ನು ಮಾಡಿ ಇವತ್ತೇನು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದ ಪರ್ವತಗಳಲ್ಲಿ ಮುಖ್ಯವಾದ ಪರ್ವತ ಅಂಜನಾದ್ರಿ ಪರ್ವತ. ಈ ಪರ್ವತದಲ್ಲಿ ರಾಮಾಯಣ ಮುಖ್ಯವಾಗಿ ಬರುತ್ತದೆ. ಆ ರಾಮಾಯಣದ ನಿಮಿತ್ತದಲ್ಲಿ ಅಂಜನಾದ್ರಿ ಇವತ್ತೇನು ಪವಿತ್ರವಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಆಂಜನೇಯ ನೆಲೆಸಿದಂಥ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಇವತ್ತು ದೇಶ ವಿದೇಶಗಳಲ್ಲಿ ನಮ್ಮ ಭಾರತ ದೇಶಾದ್ಯಂತ ಇವತ್ತು ಯಾವಾದರ ದೇವಸ್ಥಾನ ಇದ್ರೆ ಯಾವ ದೇವಸ್ಥಾನ ಇಲ್ಲದ್ರಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ತದೆ, ಆಂಜನೇಯ ಗುಡಿ ಇರ್ತದೆ ಒಂದು ಊರಲ್ಲಿ. ಆ ದಿಶೆಗೋಸ್ಕರ ಈ ನಮ್ಮ ಪವಿತ್ರವಾದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಣ್ಣಪ್ಪ ದೊಡ್ಡಮನೆ ನೇತೃತ್ವ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಸಂಘಟನೆ ಮತ್ತು ರೈತ ಸಂಘಟನೆ ಮಹಿಳಾ ಸಂಘಟನೆ ಜೊತೆಯಲ್ಲಿ ಇವತ್ತು ಅಂಜನಾದ್ರಿ ಪರ್ವತದಲ್ಲಿ ಇವತ್ತು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಂ ಬೌದ್ಧ ಕ್ರೈಸ್ತ ಈ ನಮ್ಮ ಭಾರತ ದೇಶದಲ್ಲಿ ಇವತ್ತು ಧರ್ಮಗಳು, ಈ ಧರ್ಮಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲ ಧರ್ಮಗಳಿಗೆ ರಕ್ಷಣೆ ಕೊಡಬೇಕು. ಆ ಜೊತೆಯಲ್ಲಿ ಇವತ್ತು ಅಂಜನಾದ್ರಿ ಪರ್ವತದಲ್ಲಿ ಇರ್ತಕ್ಕಂಥ ಒಂದು ಸರಸ್ವತಿ ವಿದ್ಯಾನಂದ ಸ್ವಾಮೀಜಿ ಅವರು ಮತ್ತು ವಿದ್ಯಾದಾಸ ಬಾಬು ಅವರ ಒಂದು ಘರ್ಷಣೆ ಆಯಿತು. ಆ ಘರ್ಷಣೆ ನಿಮಿತ್ತವಾಗಿ ಇವತ್ತು ಧರ್ಮದಲ್ಲಿ ಸ್ವಾಮೀಜಿಗಳ ಜಗಳ ಹತ್ತಿ ಉರಿತದೆ. ಈ ಹತ್ತಿ ಉರಿಯಲು ಕಾರಣ ಏನಪ್ಪ ಅಂದ್ರೆ ರಾಜಕೀಯ ಷಡ್ಯಂತ್ರ ನಡೆಸಲು ಇವತ್ತು ಪವಿತ್ರವಾದ ಅಂಜನಾದ್ರಿ ಪರ್ವತದ ಒಂದು ವಿದ್ಯಾದಾಸ ಬಾಬು ಅವರ ಒಂದು ಕಪ್ಪು ಚುಕ್ಕೆ ತರಲು ಇವತ್ತು ರಾಜಕೀಯ ಕುತಂತ್ರ ಕಾಣಲಾರದ ಕೈಗಳ ನಾಟಕ ಮಾಡ್ತಿದ್ದಾವೆ. ಇವತ್ತು ಸುಮಾರು ವರ್ಷಗಳಿಂದ ವಿದ್ಯಾನಂದ ಸರಸ್ವತಿ ಅವರು ಈ ದೇಶದ ಉದ್ದಾಗಲಕ್ಕೆ ಅವರ ಭ್ರಷ್ಟಾಚಾರ ಮತ್ತು ಇರ್ತಕ್ಕಂಥ ದೇವಸ್ಥಾನದ ಹೆಸರಿನಲ್ಲಿ ಇವತ್ತು ಹಣ ಲೂಟಿ ಮಾಡಿ ಅಂಜನಾದ್ರಿ ಪರ್ವತದಲ್ಲಿ ನಂದು ಇವತ್ತು ದೇಶ ವಿದೇಶದಲ್ಲಿ ಇರ್ತಕ್ಕಂಥ ಒಂದು ಸನಾತನ ಧರ್ಮದ ಭಕ್ತಾದಿಗಳಿಂದ ಹಣ ವಸೂಲಿ ಮಾಡಿ ಇವತ್ತು ಹಣ ವಸೂಲಿ ಮಾಡಿ ನಿಮಿತ್ತ ಏನಪ್ಪ ಅಂದ್ರೆ ಹಿಂದೂ ಧರ್ಮದ ಒಂದು ಹೆಸರಿಕೆಂದು ಹಣ ವಸೂಲಿ ಮಾಡ್ತಂತ ಅವರನ್ನು ಬಂಧಿಸಲೇಬೇಕು. ಇವತ್ತು ಇರ್ತಕ್ಕಂಥ ಈ ನಾಡಿನಲ್ಲಿ ದಯಾನಂದ ವಿದ್ಯಾನಂದ ಸರಸ್ವತಿ ಅವರು ಇವತ್ತು ಸನಾತನ ಧರ್ಮದ ಗುರುಗಳಿಗೆ ಪವಿತ್ರವಾದ ಗುರುಗಳಿಗೆ ಇವತ್ತು ಕಪ್ಪು ಚುಕ್ಕಿ ತರ್ತಿದ್ದಾರೆ. ಅವರನ್ನು ಕೂಡಲೇ ಬಂಧಿಸಲೇಬೇಕು. ಆ ನಿಮಿತ್ತವಾಗಿ ನಮ್ಮ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಈ ಪ್ರತಿಭಟನೆ ಹಮ್ಮಿಕೊಂಡಲ್ಲಿ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು 27 ವರ್ಷಗಳ ಕಾಲ ಆಯ್ತು. ಇವತ್ತು ಲಡಕ ದಾಸ್ ಬಾಬೂಜಿ ಅವರ ಪುಣ್ಯ ಸ್ಮರಣೆ ಮೊನ್ನೆ ದಿನ ಆಯಿತು. ಆ ದಿನ ನಿಮಿತ್ತದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಇರ್ತಕ್ಕಂಥ ಲಡಕದಾಸ್ ಬಾಬಾ ಅವರ ಒಂದು ಪುಣ್ಯ ಸ್ಮರಣೆಗೆ ಬಂದಂಥ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮ ವಿಧಿವಿಧಾನಗಳು ಇವತ್ತೇನು ಬಂದ ಇಲ್ಲಿ ಇವತ್ತು ಹೇರಳವಾಗಿ ಪ್ರತಿ ವರ್ಷ ನಡೀತಿದ್ದವು. ಇವತ್ತಿನ ದಿನದಲ್ಲಿ ಇವತ್ತು ಧಾರ್ಮಿಕ ದತ್ತ ಇಲಾಖೆ ಅಲ್ಲದ ಧಾರ್ಮಿಕ ಹತ್ಯೆ ಇಲಾಖೆ ಅಂತ ನಾವು ಇವತ್ತು ಖಂಡಿಸುತ್ತಿದ್ದೇವೆ. ಯಾಕಂದ್ರೆ ಧಾರ್ಮಿಕ ದತ್ತ ಇಲಾಖೆಯಲ್ಲಿ ಇವತ್ತು ದೇವಸ್ಥಾನ ಉದ್ಧಾರ ಮಾಡಬೇಕು. ಅದು ಬಿಟ್ಟುಕಾಸಿ ಧಾರ್ಮಿಕ ಇರ್ತಕ್ಕಂಥ ವಿಧಿವಿಧಾನಗಳ ಪುಣ್ಯ ಸ್ಮರಣೆ ಇವತ್ತು ಪ್ರಸಾದಗಳನ್ನು ಇವತ್ತು ಕಡೆಗಾಣಿಸಿ ಭಕ್ತಾದಿಗಳಿಗೆಲ್ಲ ಇವತ್ತು ದತ್ತ ಇಲಾಖೆ ತೊಂದರೆ ಕೊಡ್ತದೆ. ತೊಂದರೆ ಕೊಡೋ ಉದ್ದೇಶ ಏನು ಬಂದ್ರೆ ಈ ಬೆಟ್ಟದಿಂದ ಹಿಡಿದು ಮೇಲೆ ಅವರಿಗೆ ಇವತ್ತೇನು ಭಕ್ತಾದಿಗಳಿಗೆ ನೀರಿಲ್ಲ. ಇವತ್ತಲ್ಲಿ ಮೇಲೆ ಒಂದೇ ತಾಸ ಊಟ ಕೊಟ್ಕಾಸಿ ಕೆಲವು ಭಕ್ತಾದಿಗಳಿಗೆ ಇವತ್ತು ಹಸಿದು ಬಂದಂಥ ಭಕ್ತಾದಿಗಳಿಗೆ ಇವತ್ತು ವಿದ್ಯಾದಾಸ ಗುರೂಜಿ ಅವರು ಪ್ರಸಾದ ಮಾಡಿದ್ರೆ ಪ್ರಸಾದ ಬೇಡ ಅಂತ ಹೇಳ್ತಾ ಒಂದು ದತ್ತಿ ಇಲಾಖೆ. ಇದು ದತ್ತಿ ಇಲಾಖೆ ಸರಿಯಲ್ಲ ನೀವು. ಯಾಕಂದ್ರೆ ನೀವು ಮಾಡೋದು ಬಿಟ್ಟು ಇವತ್ತು ಭಕ್ತಾದಿಗಳು ಮಾಡ್ತಂತಂದ್ರೆ ಹೇಳಿದಪ್ಪರ ನಿಮಗೆ ನಾಚಿಕೆ ಹೇಳ್ತಾನ, ನಿಮ್ಮ ಕೈಲೇ ಆಗೋದಿಲ್ಲ. ಭಕ್ತಾದಿಗಳೇ ಊಟ ಮಾಡ್ತಂದ್ರು ಕೂಡ ಅದು ಕೂಡ ನೀವು ಸಹಿಸಕ್ಕಾಗಲ್ಲ. ಇದು ಸರಿಯಲ್ಲ. ಇವತ್ತು ತಾಲೂಕಾಡಳಿತ, ಜಿಲ್ಲಾಡಳಿತ ಇವತ್ತು ಎಚ್ಚೆತ್ತುಕೊಳ್ಬೇಕು. ನೀವೇನಪ್ಪ ಅಂದ್ರೆ ನೀವು ಸರ್ವ ಅಧಿಕಾರಿಗಳ ನಿಮಿತ್ತಾಗ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಿಗೆ ನೀವೇನಪ್ಪ ಅಂದ್ರೆ ಅವ್ರ ಸಲಹೆ ಕೇಳಿಕೆ ಅಲ್ಲಿ ಇರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ನೀವು ನೋಡ್ಕೋದಾದ ಒಂದು ದತ್ತಿ ಇಲಾಖೆ. ಈ ದತ್ತಿ ಇಲಾಖೆ ಬಿಟ್ಟು ಇಲ್ಲಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಮತ್ತು ಇನ್ನಿತರ ಎಲ್ಲರಿಗೆ ಭಕ್ತಾದಿಗಳಿಗೆ ತೊಂದರೆ ಕೊಡೋದಲ್ಲ. ಯಾಕಂದ್ರೆ ಇವತ್ತು 2 ವರ್ಷಗಳ ನಂತರ ನೀವು ದತ್ತಿ ಇಲಾಖೆ ಇದ್ದಿಲ್ಲ. ಅವಾಗೇನಪ್ಪ ಅಂದ್ರೆ ವಿದ್ಯಾದಾಸ ಗುರೂಜಿ ಅವರು
ಮೆಟ್ಟಲು ಮತ್ತು ಇರ್ತಕ್ಕಂಥ ಗೋಶಾಲೆ, ಸಂಸ್ಕೃತ ಪಾಠಶಾಲೆ, ಇವತ್ತೇನೋ ಇರ್ತಕ್ಕಂಥ ಎಲ್ಲ ಸನಾತನ ಧರ್ಮದ ಎಲ್ಲ ಮಠಗಳಲ್ಲಿ ಏನು ನಡೀತಾವೆ ಎಲ್ಲ ವಿಧಿವಿಧಾನಗಳಿದ್ವು. ಇವತ್ತು ದತ್ತಿ ಇಲಾಖೆ ವಶಪಡಿಸಿಕೊಂಡ ನಂತರ ಇವತ್ತು ಸನಾತನ ಧರ್ಮದ ಸಂಸ್ಕೃತಿ ಎಲ್ಲ ಇವತ್ತು ಬದ್ಧವಾಗಿದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಗೋಶಾಲೆ ಇಲ್ಲ, ಸಂಸ್ಕೃತ ಪಾಠಶಾಲೆ ಇಲ್ಲ. ಇವತ್ತೇನ ಶ್ರೀರಾಮ ಇರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ನಾಡಿನಲ್ಲಿ ಇವತ್ತು ಪಠಣ ಇಲ್ಲ. ಇವತ್ತು ಇರ್ತಕ್ಕಂಥ ನಮ್ಮ ತುಂಗಭದ್ರ ತಾಯಿ ಆರತಿ ಇವತ್ತು 2 ಸಲ ಎತ್ತಿದ್ರು, 1 ಸಲ ಕೂಡ ತುಂಗ ಆರತಿ ಬೆಳಗಾಕಿಲ್ಲ ಇವತ್ತು. ಯಾಕಂದ್ರೆ ಧಾರ್ಮಿಕ ದತ್ತಿ ಇಲಾಖೆಯವರೇ ತಿಳ್ಕೊಳ್ಳಿ, ನೀವು ಧಾರ್ಮಿಕವನ್ನು ಹತ್ಯೆ ಮಾಡಬೇಡಿ, ಧಾರ್ಮಿಕವನ್ನು ತೆಗೆದುಕೊಂಡು ನೀವೆಲ್ಲ ಉದ್ಧಾರ ಮಾಡ್ಬೇಕು. ಅದು ಬಿಟ್ಟು ನೀವೆಲ್ಲ ಸುಮ್ಮನೆ ಯಾವುದೋ ರಾಜಕೀಯ ಕಣ್ಣು ಕಾಣಲಾರ್ದ ಇರ್ತಕ್ಕಂಥ ಒಂದು ನೀವು ಕುರುಡರಂತ ನೀವು ಹೇಳ್ಬೇಡ್ರಿ. ಇವತ್ತು ಕಾನೂನಿಗೆ ಕಣ್ಣಿದೆ, ಕಣ್ಣು ಬಟ್ಟೆ ಕಟ್ರಿ. ಯಾಕಂದ್ರೆ ನ್ಯಾಯಸ್ಥಾನದಲ್ಲಿ ಇವತ್ತು ಕಾನೂನು ಏನಪ್ಪ ಅಂದ್ರೆ ಕೈಯಲ್ಲಿದೆ, ಆಕೋಸ್ಕರ ಬಂದ್ರೆ ಕಣ್ಣಿಗೆ ಬಟ್ಟೆ ಕೊಟ್ಟರು. ಇವತ್ತು ಮುಂದಿನ ದಿನಗಳಲ್ಲಿ ನಾನು ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಾನು ಮನೆ ಮಾಡಿಕೊಳ್ತೇನೆ. ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ಇವತ್ತು ಸುಮ್ಮನೆ ಗುರುಜಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ವಾದಗಳನ್ನು ಇವತ್ತು ಸರಿಯಾಗಿ ವಿಚಾರ ಮಾಡಲಾರ್ದೆ ಸುಮ್ಮನೆ ಕೇಸುಗಳನ್ನು ದಾಖಲೆ ಮಾಡೋದು ಇವತ್ತು ಸರಿಯಲ್ಲ. ಇವತ್ತು ಹಾನಿಗೊಂಡಿರ್ತಕ್ಕಂಥ ನಮ್ಮ ನಾಯಕ ಸಮಾಜದ ಒಂದು 4-5 ಹುಡುಗರುಗಳು ಏನು ಇರ್ತಿದ್ರು, ಅವೇನಪ್ಪ ಗಲಾಟೆ ಮಾಡಿದ ನಿಮಿತ್ತದಲ್ಲಿ ಅವರನ್ನು ಇವತ್ತು ಕೆಲವು ಏನಪ್ಪ ಅಂದ್ರೆ ಕೇಸುಗಳು ದಾಖಲೆ ಮಾಡಿದ್ದಾರೆ. ಈ ದಾಖಲೆ ಸರಿ ಮಾಡಿದ್ದಲ್ಲ. ಮುಂದಿನ ದಿನಗಳೆಲ್ಲ ಅವರು 50 ವರ್ಷಗಳ ಕಾಲ ಆ ಪೂಜೆ ಪುನಸ್ಕಾರಕ್ಕೆ ಇವತ್ತು ನೈವೇದ್ಯಕ್ಕೆ ಈ ಬೆಟ್ಟದಿಂದ ಹತ್ತಿ ಇಳಿದು ಆ ತಾತ ಮುತ್ತಾತ ಈಗ ಮೊಮ್ಮಕ್ಕಳು ಕೂಡ ಸೇವೆ ಮಾಡ್ತಿದ್ದಾರೆ. ಆ ಸೇವೆಯನ್ನು ಪರಿಗಣಿಸಬೇಕು ನೀವೆಲ್ಲ ಜಿಲ್ಲಾಡಳಿತ, ತಾಲೂಕು ಆಡಳಿತ. ಅದು ಬಿಟ್ಟು ಕೇಸ್ ಗಲಾಟೆ ಆಗ್ತಿರ್ತವ, ಮನೆ ಅಂದ್ಮ್ಯಾಗ ಮಾಮೂಲಾಗಿರ್ತದೆ. ಆ ಇರ್ತಕ್ಕಂಥ ಒಂದು ವ್ಯಾಜ್ಯವನ್ನು ಕಡೆಗಾಣಿಸದೆ ತಾವು ಕರ್ತವ್ಯದಲ್ಲಿ ಕಾನೂನು ಸೇವೆ ಮಾಡ್ರೆ, ಕಾನೂನು ಸೇವೆ ಮಾಡಿದ್ರೆ ಮುಂದಿನ ಇರ್ತಕ್ಕಂಥ ತಾವು ಮುಂದಿನ ಹುದ್ದೆಯಲ್ಲಿ ಇವತ್ತಂದ್ರೆ ಹೆಚ್ಚಿನ ಮಟ್ಟ ಇವತ್ತು ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿ ಆಶೀರ್ವಾದ ಇರ್ತದೆ. ಅವ್ರ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಏನೈತೆ, ಕಾನೂನು ಏನೈತೆ, ಅವ್ರ ಜೊತೆಯಲ್ಲೇ ಕಾನೂನು ಮಾಡ್ರಿ. ಅದು ಬಿಟ್ಟು ಯಾರೇ ಹೇಳಿ ಮಾತಿಗೆ ನೀವೆಲ್ಲ ಕಿವಿ ಕೊಟ್ಟು ಮಾಡಿದ್ರೆ ಅದು ಸರಿಯಲ್ಲ. ನಾವೆಲ್ಲ ನಮಗೆಲ್ಲ ಕಾನೂನು ಗೊತ್ತಿದೆ. ಕಾನೂನಿಗೋಸ್ಕರ ನಾವು ಹಿತ ನುಡಿಗಳು ಆಡುವ ಜೊತೆಗೆ ನಾವು ಏನಪ್ಪ ಅಂದ್ರೆ ಕಾನೂನು ತೋರಿಸ್ಕೊಡುವಲ್ಲ. ನಾವು ಸ್ವಲ್ಪ ದಿನಗಳೇನಿಲ್ಲ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಇವತ್ತು ತಾಲೂಕು ಆಡಳಿತ, ಜಿಲ್ಲಾಡಳಿತ, ಇವತ್ತು ಗಂಗಾವತಿ ತಾಲೂಕಿನಿಂದ ಡೆಲ್ಲಿವರೆಗೆ ನ್ಯಾಯಸ್ಥಾನಗಳದಾವ. ಆ ನ್ಯಾಯಸ್ಥಾನಗಳಲ್ಲಿ ನಾವು ಕೇಳಲು ಇವತ್ತು ಓಟದ ಮುಖಾಂತರ ನಾವು ಕೇಳ್ತಿದ್ದೇವೆ. ಅದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಅಂಜನಾದ್ರಿ ಬಗ್ಗೆ ಯಾವುದೇ ಥರದ ಧಾರ್ಮಿಕ ಇಲಾಖೆ ಒಂದು ಭಕ್ತಾದಿಗಳಿಗೆ ಅನ್ಯಾಯ ಆದರೆ ಮಾತ್ರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಇನ್ನಿದ ವಿವಿಧ ಸಂಘಟನೆ ಜೊತೆಗೂಡಿಸಿ ಇವತ್ತು ಜಿಲ್ಲಾ ಮತ್ತು ರಾಜ್ಯಾದ್ಯಂತ ಬಂದ್ ಕಾಲು ಮಾಡಲು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯದ ಮೂಲಕ ನಾವು ಮನವಿ ಮಾಡ್ತೇವೆ. ಜೈ ಶ್ರೀರಾಮ್. ಸ್ವಂತ ಹಿತಾಸಕ್ತಿಗಲ್ಲ, ಇವತ್ತಿನ ಅಂಜನಾದ್ರಿ ಬೆಟ್ಟದಲ್ಲಿ ಅಂಜನಾದ್ರಿ ಬೆಟ್ಟದ ಮಾನ ಹರಾಜು ದೇಶ ವಿದೇಶಗಳಲ್ಲಿ ಆಗ್ತಾ ಇದೆ. ಅಂಜನಾದ್ರಿ ಬೆಟ್ಟಕ್ಕೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಹಾಗೂ ಬೇರೆ ಅನ್ಯ ರಾಜ್ಯಗಳಿಂದಲೂ ಭಕ್ತಾದಿಗಳು ಬರುತ್ತಿದ್ದು ಇಲ್ಲಿನ ವ್ಯವಸ್ಥೆಗಳು ಅವ್ಯವಸ್ಥೆಗಳಾಗಿವೆ. ವ್ಯವಸ್ಥೆಗಳು ಮಾಡ್ತಕ್ಕಂಥ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಇವತ್ತಿನ ದಿನ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ, ಹಾಗೂ ವೃದ್ಧರಿಗೆ ಹಾಗೂ ಸಣ್ಣ ಮಕ್ಕಳಿಗೆ ರೂಪೇ ಮಾಡ್ತೇವೆ ಎಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅದು ಘೋಷಣೆಗೆ ಮಾತ್ರ ಸೀಮಿತವಾಗಿದೆ, ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗೂ ಅಂಜನಾದ್ರಿ ಬೆಟ್ಟದಲ್ಲಿ ಗೋವಿಂದಾನಂದ ಸರಸ್ವತಿ ಅನ್ನುವರು ಇವತ್ತಿನ ದಿನ ಪೂಜೆ ಮಾಡಲು ಬರ್ತಕ್ಕಂಥ ಭಕ್ತರಲ್ಲಿ ಅನಧಿಕೃತವಾಗಿ ಹಣ ವಸೂಲಿ ಮಾಡಿ ತಾವು ಒಂದು ಟ್ರಸ್ಟ್ ಮಾಡಿರುವುದಾಗಿ ಹೇಳಿಕೊಂಡು ವೆಂಕಟೇಶ್ ಹಾಗೂ ಅಜಿತ್ ಎನ್ನುವರು ಆ ಟ್ರಸ್ಟ್ ಮ್ಯಾನೇಜರ್ ಎಂದು ಹೇಳಿಕೊಳ್ಳುತ್ತಿದ್ದು ಇದರ ಅಂಜನಾದ್ರಿ ಹಣವನ್ನು ದುರುಪಯೋಗ ಮಾಡುತ್ತಿದ್ದು ತಕ್ಷಣ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಈ ಒಂದು ಗೋವಿಂದಾನಂದ ಸರಸ್ವತಿ ಹಾಗೂ ವೆಂಕಟೇಶ್ ಹಾಗೂ ಅಜಿತ್ ಎಂಬುವರ ಮೇಲೆ ಖುದ್ದಾಗಿ ಪ್ರಕರಣ ದಾಖಲಿಸಿ ಕೂಲಂಕುಷವಾಗಿ ತನಿಖೆ ನಡೆಸಬೇಕೆಂದು ಆಗ್ರಹಿಸುತ್ತಿದ್ದು ಇವತ್ತಿನ ದಿನ ರಾಜ್ಯ ಸರ್ಕಾರ ಇವತ್ತಿನ ತಿರುಪತಿ, ಮಂತ್ರಾಲಯ, ಶ್ರೀಶೈಲ ಈ ರೀತಿ ಈ ಮಾದರಿಯಲ್ಲಿ ಅಂಜನಾದ್ರಿ ಪರ್ವತವನ್ನು ಅಭಿವೃದ್ಧಿಪಡಿಸಬೇಕು. ಇಲ್ಲವಾದಲ್ಲಿ ನಮ್ಮ ರೈತ ಸಂಘಟನೆ ಹಾಗೂ ದಲಿತ ಸಂಘಟನೆ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳ ಸಹಯೋಗದಲ್ಲಿ ನಾವು ಇಡೀ ಕರ್ನಾಟಕಕ್ಕೆ ಬಂದ್ ನೀಡುವ ಮುಖಾಂತರ ಮುಂದೆ ನಾವು ಹೋರಾಟವನ್ನು ರೂಪುರೇಷೆಗಳನ್ನು ತಯಾರು ಮಾಡಬೇಕಾಗುತ್ತೆ. ಇವತ್ತಿನ ದಿನ
ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮೆಟ್ಲು ಸುಮಾರು 500-600 ಮೆಟ್ಲುಗಳನ್ನು ಹತ್ತಬೇಕಾಗುತ್ತೆ. ಈಗ ಹತ್ತಬೇಕಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಹ ಇಲ್ಲ. ಯಾರೋ ಒಬ್ರು ಅನಧಿಕೃತವಾಗಿ ಯಾವುದೇ ಒಂದು ಟೇಬಲ್ ಮೇಲೆ 4 ಗುಳಿಗೆ 4 ಟ್ಯಾಬ್ಲೆಟ್ಸ್ ಪ್ಯಾಕೆಟ್ಗಳನ್ನು ಇಟ್ಕೊಂಡು ಕುಂತು ನಾವು ಪ್ರಾಥಮಿಕ ಆರೋಗ್ಯ ಸೇವೆ ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಇದು ಮುಂದೆ ರಾಜ್ಯ ಸರ್ಕಾರ ತಿರುಪತಿ ಹಾಗೂ ಮಂತ್ರಾಲಯ ಇದೇನು ಒಳ್ಳೊಳ್ಳೆ ದೇವಾಲಯಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದಾರೋ ಅದೇ ರೀತಿ ಅಂಜನಾದ್ರಿ ಪರ್ವತವನ್ನು ಕೂಡ ಅಭಿವೃದ್ಧಿ ಮಾಡಬೇಕನ್ನು ನಾವು ವಿನಂತಿಸ್ಕೊಳ್ತೀವಿ. ಅಂಜನಾದ್ರಿ ಬೆಟ್ಟ ಏನಿದೆಯಲ್ಲ, ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂಥ ನಮ್ಮದು ಹನುಮನ ನಾಡು ಅಂತೇನೆ ಕರಿತೀವಿ. ಈ ಒಂದು ಹನುಮನ ಪುಣ್ಯ ಸ್ಥಳಕ್ಕೆ ಮಸಿ ಬಳೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ದಯವಿಟ್ಟು ಇದು ಒಳ್ಳೆ ನಡೆಯಲ್ಲ ಅಂತ ನಮ್ಮ ಭಾವನೆ. ನಮಗೇನು ಬೇಕಾಗಿದೆ, ಒಳ್ಳೆಯ ಒಂದು ಅವರವರೇ ಏನು ಅರ್ಚಕರೇನಿದಾರಲ್ಲ ಅವರವರಿಗೆ ಜಗಳ ಹಚ್ಚಿ ನೋಡೋಂಥ ಕೆಲಸ ಯಾವತ್ತೂ ಯಾರೂ ಮಾಡಬೇಡ್ರಿ ದಯವಿಟ್ಟು. ಅದನ್ನು ಒಳ್ಳೆ ಒಂದು ಸೂಕ್ತವಾದ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದಾರ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಬೇಕಂತ ನಮ್ಮ ವಿನಂತಿ. ನಾವು ಎಲ್ಲ ಒಂದು ಸರ್ಕಾರಕ್ಕೇ ವಿನಂತಿ ಮಾಡ್ತಾ ಇದ್ದೀವಿ. ಮತ್ತು ಏನಂದ್ರೆ ದೇಶ ವಿದೇಶಗಳಿಂದ ಇವರು ಏನಿಗೆ ಸಂಗ್ರಹಿಸಿ ಅದನ್ನು ಯಾರಿಗೆ ಯಾವ ರೀತಿಯಿಂದ ಅಭಿವೃದ್ಧಿ ಮಾಡಿರಂತೂ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಮಟ್ಟ. ಅದನ್ನು ಬಹಿರಂಗ ಪಡಿಸ್ಬೇಕಂತ ಹೇಳಿ ನಮ್ಮ ಒತ್ತಾಯ ಐತೆ. ಇದೇನಾದರೂ ನಮ್ಮ ಬೇಡಿಕೆಗಳು ಮುಂದೆ ಒಂದಿನ ಈಡೇರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹಂಪೇಶ್ ಹರಿಗೋಲು ಅವರು ಹೇಳ್ದಂಗೆ ಉಗ್ರವಾದ ಹೋರಾಟವನ್ನು ಅಂತ ಹೇಳ್ತಾ ನಾವು ಈಗ ಜನ್ಮ ನೀಡಿದಂಥ ಸ್ಥಳ ಆಗ್ತಾ ಇದ್ದಾರೆ. ಆ ಕಾರಣದಿಂದ ಹಿಂದಿನ ಇತಿಹಾಸದಲ್ಲಿ ಏನೂ ಇರಲಿಲ್ಲ. ಆಮೇಲೆ ಎಲ್ಲ ಹುಟ್ಟೋದ ಮೇಲೆ ಮಕ್ಕಳಾದ ಅವರು ಸುಮಾರಾಗಿ ಅದನ್ನೆಲ್ಲ ಹಸನ ಮಾಡಿ ಹೋಗ್ತಕ್ಕಂಥ ಪಾರ್ಟಿಗಳೆಲ್ಲ ಹದ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳು ತನ್ನ ಕೈಯಿಂದ ಆಮೇಲೆ ತನ್ನ ಗೆರಿಗೆ ಎತ್ತಿ ಅವರಿಗೆಲ್ಲ ನೋಡಿದಂಥ ಅವರಿಗೆ ಅನುಕೂಲ ಮಾಡಿದಂಥ ಗುರುಜಿ ಕೂಡ ಇವತ್ತು ಕಪ್ಪು ಚಿಕ್ಕ ತರ್ತಕ್ಕಂಥ ಒಂದು ಸರ್ಕಾರ ಮಾಡ್ತಾಯಿದೆ. ಅದನ್ನು ಭಾಳ ಅದು ದುರಂತ. ಕಾರಣ ಏನಪ್ಪ ಅಂದರೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಕೆಟ್ಟದ್ದು ಹೇಳೋದು ಯಾವ ಒಂದು ಇದು. ಆ ಕಾರಣದಿಂದ ಇವತ್ತು ಹಂಪೇಶ್ವರಾಗಿರ್ಬೋದು ಅಥವಾ ನಮ್ಮ ತಮ್ಮ ಇವರಾದ ಪ್ರಧಾನರು ಹೇಳಿರ್ಬೋದು, ಇವತ್ತು ಇದನ್ನು ವಿವರವಾಗಿ ಇಷ್ಟಿಂದ ಅಂದರೆ ಏನು, ಇಲ್ಲಿ ಏನು ನಡೀತಾ ಇತ್ತು, ಆನೆಗೊಂದಿಯಲ್ಲಿ ರಾಜರು ಏನು ಮಾಡ್ತಾಯಿದ್ರು, ಹಿಂದಿನ ಇತಿಹಾಸ ಏನಕ್ಕೆ ಅಂತ ಭಾಳ ವಿವರವಾಗಿ ಹೇಳಿದ್ದಾರೆ. ಆ ಕಾರಣದಿಂದ ನಾವು ಕರ್ನಾಟಕ ರೈತ ಸಂಘ ಮತ್ತು ದಲಿತ ಸಂಘದ ಸಮಿತಿ ಆಮೇಲೆ ನಮ್ಮ ಅಕ್ಕ ತಂಗಿಯರಾದಂಥ ಮಹಿಳೆಯರ ಸಂಘ ಇವತ್ತು ಈ ಅಂಜನಾದ್ರಿ ಬೆಟ್ಟಕ್ಕೆ ಯಾವುದೇ ಕಷ್ಟ ಬಂದರೂ ಕೂಡ ಯಾವುದೇ ಒಂದು ಅನ್ಯಾಯ ಆದರೂ ಕೂಡ ಅದಕ್ಕೆ ಎಡೆಗೊಟ್ಟು ನಾವು ನಿಂತು ಹೋರಾಟ ಮಾಡ್ತಾ ಈ ಅಂಜನಾದ್ರಿ ಬೆಟ್ಟ ಹಿಂದೂಗಳು ಸಂಪ್ರದಾಯ ಪ್ರಕಾರ ನಡಿಬೇಕು. ಹಿಂದೂಗಳೆಲ್ಲ ಬಂದು ಇಲ್ಲಿ ಪೂಜೆ ಸಲ್ಲಿಸಬೇಕು. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ಕಾರಣಕ್ಕೂ ಯಾವುದು ಕುಂದು ಕೊರತೆ ಆಗಲಾರ್ದಂಗೆ ಹೋಗ್ಬೇಕು. ಇಲ್ಲಿ ಬಂದಂಥ ವೆಹಿಕಲ್ಗಳಿಗೆ ಆಗಿರ್ಬೋದು, ಇಲ್ಲ ಬಂದಂಥ ಭಕ್ತಾದಿಗಳಾಗಿರ್ಬೋದು, ಇಲ್ಲ ದೇಣಿಗೆ ಮಾಡಿದಂಥ ಸಾವಿರಾರು ರೂಪಾಯಿಗಳು ಕೂಡ ಅದನ್ನು ಸರ್ಕಾರ ಕಣ್ಣು ಹಾಕಿದರೆ ಇಲ್ಲಿ ಆ ಪೂಜೆ ಏನು ಮಾಡಬೇಕಾಗಿದೆ, ಇಲ್ಲಿ ಬಂದಂಥ ಭಕ್ತಾದಿಗಳು ಏನು ಮಾಡಬೇಕಾಗಿದೆ. ಆ ಕಾರಣದಿಂದ ದಯಮಾಡಿ ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಾದಂಥ ರಾಷ್ಟ್ರೀಯ ವಿಟ್ನಾಳ್ ಆಗಿರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಆಗಿರ್ಬೋದು, ಯಾವುದೇ ಕಾರಣಕ್ಕೆ ಇದು ಅಂಜನಾದ್ರಿ ಬೆಟ್ಟ ಭಾಳ ಇತಿಹಾಸದಲ್ಲಿ ಉಳಿದಕ್ಕಂಥ ಬೆಟ್ಟ. ಇದನ್ನು ಉಳಿಸ್ಬೇಕು, ಇದನ್ನು ಬೆಳೆಸ್ಬೇಕು, ಇಲ್ಲಿ ಬಂದಂಥ ಭಕ್ತಾದಿಗೆ ಅನುಕೂಲ ಆಗ್ಬೇಕಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಇಲ್ಲಿ ಬಂದಂಥ ಭಕ್ತಾದಿಗಳು ಎಲ್ಲ ಸಹಕಾರದಿಂದ